ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಕೋಚ್ ರವಿ ತೇಜಸ್ ಅಂತ. ನಾನು ಫಸ್ಟ್ ಬಂದಾಗ ಅವರು ನನಗೆ ಇಂಡಿವಿಜುವಲ್ ಒಂದು ಸೆಷನ್ಸ್ ಮಾಡಿದ್ರು. ಸೆಷನ್ಸ್ ಅಲ್ಲಿ ನನಗೆ ಪ್ಯಾರಾಮೀಟರ್ಸ್ ಗಳು ಹೇಗಿರ್ಬೇಕು, ಒಬ್ಬ ಮನುಷ್ಯನ ಬಾಡಿನಲ್ಲಿ ಹೇಗೆ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟರು. ಸೊ ಇಲ್ಲಿ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಬಂದಾಗ ಸೊ ನನಗೆ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ನನ್ನ 3 months ಆಯ್ತು ಬಂದು. ಇಲ್ಲಿವರೆಗೂ ಅವರು ನಮ್ಮ ಕೋಚ್ ಏನ್ ಹೇಳ್ಕೊಟ್ಟಿದ್ದಾರೆ ರವಿ ತೇಜಸ್ ಅವರ, ನನ್ನ 106 kg ವೆಯ್ಟ್ ಇಂದ ನಾನು ಈಗ 87 kgs ಬಂದಿದ್ದೀನಿ ಸರ್. ಈ ಫುಡ್ ಅಲ್ಲಿ ಹೇಗೆ ಕಂಟ್ರೋಲ್ ಇರಬೇಕು, ಸೊ ಫುಡ್ ಹೇಗೆ ಕಂಟ್ರೋಲ್ ಮಾಡಬೇಕು, ನ್ಯೂಟ್ರಿಷನ್ ನ ಹೇಗೆ ಬಳಸಬೇಕು, ಈ ಬಳಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್, ನೀವೇನ್ ಅದರಿಂದ ಬೆನಿಫಿಟ್ಸ್ ತಗೊಳ್ತೀರಾ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಈ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಬಂದಾಗ ನನಗೆ ಈ ಕ್ಯಾಲರೀಸ್ ಅಂದ್ರೇನು, ಫ್ಯಾಟ್ ಅಂದ್ರೇನು, ಮಸಲ್ಸ್ ಅಂದ್ರೇನು, ಒಬ್ಬ ಮನುಷ್ಯನ ಬಾಡಿನಲ್ಲಿ ಏನೇನೆಲ್ಲ ಇರಬೇಕು, ಏನೇನೆಲ್ಲ ಇರಬಾರ್ದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಾಯ್, ಹಲೋ, ನಮಸ್ತೆ, ಹೇಗಿದ್ದೀರಾ ಫ್ರೆಂಡ್ಸ್? ನನ್ನ ಹೆಸರು ಜಿತೇಂದ್ರ ಅಂತ. ಟುಡೇ ವಿ ಆರ್ ಹ್ಯಾವಿಂಗ್ ನ್ಯೂ ಪಾಡ್ಕಾಸ್ಟ್ ಇನ್ ಆರ್ಟಿ ನ್ಯೂಟ್ರಿಷನ್ ಸೆಂಟರ್. ಇವತ್ತು ನಮ್ಮ ಜೊತೆ ಕಂಠೇಶ್ವರ್ ಅವರು ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಂಡು ಅವರ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಮತ್ತೆ ತಮ್ಮ ಪ್ರೊಫೆಷನ್ ಸ್ವಲ್ಪ ಡೀಟೇಲ್ ಹೇಳಕ್ಕಾಗತ್ತಾ? ನಮಸ್ತೆ, ನನ್ನ ಹೆಸರು ಕಂಠೇಶ್ವರ್ ಅಂತ. ಸೊ ನಾನು ಬೆಂಗಳೂರಿನಲ್ಲೇ ವಾಸವಾಗಿದ್ದೀನಿ. ನನ್ನ ಪ್ರೊಫೆಷನ್ ಬಂದು ನಾನು ಅಡ್ವೊಕೇಟ್. ಸುಮಾರು 15 ವರ್ಷಗಳಿಂದ ಬೆಂಗಳೂರಿನಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ಎಷ್ಟು ಮಂತಿಂದ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಬರ್ತಾ ಇದ್ದೀರಾ, ಮತ್ತೆ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಬಗ್ಗೆ ಪರಿಚಯ ನಿಮ್ಗೆ ಹೇಗಾಯ್ತು? ನಾನು ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ಗೆ 3 ತಿಂಗಳಿಂದ ಬರ್ತಾ ಇದ್ದೀನಿ. ನನಗೆ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಹೇಗೆ ಪರಿಚಯ ಆಯಿತು ಅಂದರೆ, ನನಗೆ ತುಂಬ ಬೇಕಾದವರೊಬ್ಬರು ಸೊ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಾ ಇದ್ರು. ನಾನು ಡೈಲಿ ಅವ್ರನ್ನ ನೋಡ್ತಾ ಇದ್ದೆ. ಸೊ ಅವರು ನಾನು ತುಂಬ ಸತಿ ಅಪ್ರೋಚ್ ಮಾಡಿ, ಬನ್ನಿ ಇದರಲ್ಲಿ MS ಕೋಚಿಂಗ್ ಇದೆ, ಸೊ ಹೆಲ್ತ್ ಚೆನ್ನಾಗಿರುತ್ತೆ, ಸೊ ಬಾಡಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ತುಂಬ ಸರಿ ಅಪ್ರೋಚ್ ಮಾಡಿದ್ರು. ಸೊ ನಾನೀಗ ಮುಂದಾಕೊಂಡು ಹೋಗ್ತಾ ಇದ್ದೆ. ಒಂದು ದಿನ ಅವರು ಬನ್ನಿ ಅಂತ ಹೇಳಿದ್ಮೇಲೆ ನಾನು ಸುತ್ತ ಎಲ್ಲ ವಿಚಾರಿಸಿದಾಗ ಈ ಸರೌಂಡಿಂಗ್ ಅಲ್ಲಿ ಯಾವುದು ತುಂಬಾ ಚೆನ್ನಾಗಿದೆ ಅಂತ ಕೇಳಿ ನೋಡಿದಾಗ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ದಿ ಬೆಸ್ಟ್ ಕ್ಲಬ್ ಅಂತ ಸೊ ಗೊತ್ತಾಯಿತು. ಹಾಗಾಗಿ ಒಂದ್ಸತಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ನಾನು ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಒಂದ್ಸತಿ ಕೋಚನ್ನ ಮೀಟ್ ಮಾಡಿದೆ. ಗ್ರೇಟ್, ಸೂಪರ್ ಸೂಪರ್. ಸೊ ಆರ್ಟಿ ನ್ಯೂಟ್ರಿಷನ್ ಸೆಂಟರ್ ಬಂದ್ರಿ. ಸೊ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅವ್ರು ನಿಮ್ಗೆ ಏನು ಮಾಡಿದ್ರು, ಏನೇನು ಹೇಳ್ಕೊಟ್ರು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಒಂಚೂರು. ನಾನು ಫಸ್ಟ್ ಬಂದಾಗ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ನನಗೆ ಪರಿಚಯ ಆದವರು ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಕೋಚ್ ರವಿ ತೇಜಸ್ ಅಂತ. ನಾನು ಫಸ್ಟ್ ಬಂದಾಗ ಅವರು ನನಗೆ ಇಂಡಿವಿಜುವಲ್ ಸೆಷನ್ಸ್ ಮಾಡಿದ್ರು. ಆ ಸೆಷನ್ಸಲ್ಲಿ ನನಗೆ ಪ್ಯಾರಾಮೀಟರ್ಸ್ಗಳು ಹೇಗಿರಬೇಕು, ಒಬ್ಬ ಮನುಷ್ಯನ ಬಾಡಿನಲ್ಲಿ ಹೇಗೆ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟರು. ಆ ಇಂಟ್ರೊಡಕ್ಷನ್ ಪರವಾಗಿ ಏನಿದೆ, ಸೊ ನನ್ನ ಬಾಡಿ ಹೇಗಿದೆ, ನಿಮ್ಮ ಬಾಡಿ ಯಾವ ಥರ ಇದೆ ಅನ್ನೋದನ್ನು ನನಗೆ ತೋರಿಸ್ಕೊಟ್ಟ ಮೇಲೆ ಅವರು ಇಂಡಿವಿಜುವಲ್ ಸೆಷನ್ಸಲ್ಲಿ ನನಗೆ ಸೊ ನೀವು ಈ ಥರ ಎಲ್ಲ ಇರಬೇಕು, ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ತಕ್ಕಂಗೆ ಸಪೋರ್ಟ್ ಮಾಡ್ಕೊಂಡು ಅಳವಡಿಸ್ಕೊಂಡು ನಾನು ನನ್ನ ನ್ಯೂಟ್ರಿಷನ್ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಬಂದ್ರಿ, ನಿಮಗೆ ಅವ್ರದ್ದು ಇನ್ನೊಂದು ಇಂಟ್ರಡಕ್ಷನ್ ಎಲ್ಲ ಹೇಳಿದ್ರು, ಫಿಟ್ನೆಸ್ ಬಗ್ಗೆ ಹೇಳಿದ್ರು ಅಂತ ಹೇಳಿದೆ. ಸೊ ನಿಮ್ಮ ಬಾಡಿ ಫಿಟ್ನೆಸ್ ಮತ್ತು ಅವರು ನಿಮ್ಗೆ ಹೇಳ್ಕೊಟ್ಟಿರೋ ಫಿಟ್ನೆಸ್ ಯಾವ ಥರ ಕಂಪೇರ್ ಮಾಡ್ಕೊಂಡು ನಿಮ್ಮ ಲೈಫ್ ಸ್ಟೈಲ್? ನಾನು ಫಸ್ಟು ನ್ಯೂಟ್ರಿಷನ್ ಕ್ಲಬ್ ಬಂದಾಗ ನನ್ನ ವೆಯ್ಟ್ ಬಂದ್ಬಿಟ್ಟು 106 kg ಇದೆ. 106 kg ಇದ್ದಾಗ ಸೊ ನನಗೆ ಕೂಡೋದಾಗಲಿ ಓಡಾಡೋದಾಗಲಿ ತುಂಬ ಸುಸ್ತು ಅನಿಸ್ತಾ ಇತ್ತು. ಸೊ ಏನೋ ಮಾಡಬೇಕು ಅಂದರೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ಲೇಸಿನೆಸ್ ತುಂಬ ಇರ್ತಿತ್ತು. ಓವರ್ ವೆಯ್ಟ್ ಅಂತ ಅಂದರೆ ಎಲ್ಲರೂ ನಮ್ಮನ್ನ ಅಂಕಲ್ ಅಂತ ಆಡ್ಕೊಳ್ತಾ ಇದ್ರು. ಹಾಗಾಗಿ ಸೊ ನನಗೆ ಕೇಳಿ ಏನಪ್ಪ ಇದು ಅಂತ ಬೇಜಾರಾಗ್ತಾ ಇತ್ತು. ಸೊ ಇಲ್ಲಿ ಆರ್ಟ್ ಅಂಡ್ ನ್ಯೂಟ್ರಿಷನ್ ಕ್ಲಬ್ ಬಂದಾಗ ಸೊ ನನಗೆ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ನಾನು 3 months ಆಯಿತು ಬಂದ. ಇಲ್ಲಿವರೆಗೂ ಅವರು ನಮ್ಮ ಕೋಚ್ ಏನು ಹೇಳ್ಕೊಟ್ಟಿದ್ದಾರೆ ರವಿ ತೇಜಸ್ ಅವ್ರು ಹೇಳ್ಕೊಟ್ಟಾಗ ಇಲ್ಲಿವರೆಗೂ ಎಲ್ಲ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ನನ್ನ 106 kg ವೆಯ್ಟಿಂದ ನಾನೀಗ 87 kgs ಬಂದಿದ್ದೀನಿ. ಓಕೆ, ಸೂಪರ್ ಸೂಪರ್ ಸೂಪರ್. ಸೊ ಅವಾಗಿದ್ದ ಬಾಡಿ ವೇಟ್ಗೂ ಇವಾಗಿರೋ ಬಾಡಿ ವೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಏನೇನು ಚೇಂಜಸ್ ಕಾಣಿಸ್ತಾ ಇದೆ?
ಸೊ ನನ್ನ ಬಾಡಿ ವೆಯ್ಟು ಸ್ಟಾರ್ಟಿಂಗ್ ಬಂದಾಗ 106 ಇತ್ತು. ಸೊ ಈಗ ನಾನು 87 ಅಂದರೆ ಟೋಟಲ್ ನಾನು 18 kgs ಲಾಸ್ ಮಾಡಿ ಸೂಪರ್ ಸೂಪರ್ ವಿತಿನ್ 3 ಮಂತ್ಸ್ ಅಲ್ಲಿ. ವಿತಿನ್ 3 ಮಂತ್ಸ್. ಓ ಮೈ ಗಾಡ್. ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಈ ಫುಡ್ ಅಲ್ಲಿ ಹೇಗೆ ಕಂಟ್ರೋಲ್ ಇರಬೇಕು, ಸೊ ಫುಡ್ ಹೇಗೆ ಕಂಟ್ರೋಲ್ ಮಾಡಬೇಕು, ನ್ಯೂಟ್ರಿಷನ್ ಹೇಗೆ ಬಳಸಬೇಕು, ಈಗ ಬಳಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್, ನೀವೇನು ಅದರಿಂದ ಬೆನಿಫಿಟ್ಸ್ ತಗೊಳ್ತೀರಾ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟ ತಕ್ಕಂಗೆ ನಾನು ಪಾಲನೆ ಮಾಡಿದ್ದೀನಿ. ಅದು ಮಾಡಿರೋದಕ್ಕೋಸ್ಕರ ನಾನು ಈ ರಿಸಲ್ಟ್. ಸೂಪರ್ ಸರ್. 18 kgs ವೇಟ್ ಲಾಸ್ ಮಾಡಿದ್ದೀನಿ ಅಂತ ಹೇಳ್ತೀರಾ. ಸೊ ಪ್ರತಿ ತಿಂಗಳು ಅಂದ್ರೆ 6 kg ವೇಟ್ ಲಾಸ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಸಾಮಾನ್ಯವಾಗಿ ನಾವುಗಳು ಎಲ್ಲಪ್ಪ ಅಂದ್ರೆ 2 kg ವೇಟ್ ಲಾಸ್ ಮಾಡೋದೇ ಕಷ್ಟ. ನೀವು 1 ತಿಂಗಳಲ್ಲಿ 6 kg ವೇಟ್ ಲಾಸ್ ಮಾಡಿದ್ದೀರಾ ಅಂದ್ರೆ ಹೇಗ್ ಮಾಡಿದ್ರಿ ಸರ್? ಆರ್ಟಿ ನ್ಯೂಟ್ರಿಷನ್ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡುತ್ತೋ ಹೇಳಿ ಸರ್ ಇನ್ನೊಂದು ಸ್ವಲ್ಪ. ನಾನು ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಏನು ಹೆಲ್ಪ್ ಮಾಡ್ತು ಅನ್ನೋದಕ್ಕಿಂತ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಏನೇನೆಲ್ಲ ಹೇಳ್ಕೊಟ್ರು ಅನ್ನೋದು ತುಂಬಾ ಮುಖ್ಯ. ಈ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಬಂದಾಗ ನನಗೆ ಈ ಕ್ಯಾಲರೀಸ್ ಅಂದ್ರೆ ಏನು, ಫ್ಯಾಟ್ ಅಂದ್ರೆ ಏನು, ಮಸಲ್ಸ್ ಅಂದ್ರೆ ಏನು, ಸೊ ಒಬ್ಬ ಮನುಷ್ಯನ ಬಾಡಿನಲ್ಲಿ ಏನೇನೆಲ್ಲ ಇರಬೇಕು ಏನೇನೆಲ್ಲ ಇರಬಾರ್ದು, ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ನಾನು ಬೇಸಿಕಲಿ ಅಥ್ಲೇಟ್. ನಾನು ಡೈಲಿ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ಸೊ ಬೆಳಗ್ಗೆ ನಾನು 5:30ಗೆ ಬ್ಯಾಡ್ಮಿಂಟನ್ಗೆ ಅಂತ ಹೋದ್ರೆ 5:30 to 7:30ವರೆಗೂ ಹಾರ್ಡ್ ವರ್ಕ್ ಮಾಡ್ತೀನಿ, ವರ್ಕೌಟ್. ಸೊ ಆರ್ಟಿ ನ್ಯೂಟ್ರಿಷನ್ ಜೊತೆ ಸಂಬಂಧ ಒಂದ್ ಕಡೆ ಇದೆ, ಇನ್ನೊಂದು ಸಂಬಂಧ ನನಗೆ ಸ್ಪೋರ್ಟ್ಸ್. ನನಗೆ ಪಂಚ ಪ್ರಾಣ ಸ್ಪೋರ್ಟ್ಸ್. ಸೊ ನನಗೆ ಅನುಕೂಲ ಮಾಡಿಕೊಟ್ಟಿರೋದು ಇದೂ ಒಂದು. ಅದ್ರ ಜೊತೆಗೆ ನಾನು ಏನೇನು ಅಳವಡಿಸ್ಕೊಂಡೆ ಅಂತ ಅಂದರೆ ಅರ್ಲಿ ಮಾರ್ನಿಂಗು ನಾನು ಬ್ಯಾಡ್ಮಿಂಟನ್ ಹೋಗ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ವರ್ಕೌಟ್ ಚೆನ್ನಾಗಿ ಮಾಡ್ತಾ ಇದ್ದೀನಿ. ವರ್ಕೌಟ್ ಮಾಡಿದ್ಮೇಲೆ ಸೊ ಬಂದು ಸೊ ನಾನು ಡೈಲಿ ಏನೇನಿದೆ ಅದನ್ನೆಲ್ಲ ನೋಡಿ ಮತ್ತೆ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಬಂದು ಅವರು ಫ್ರೆಶ್ ಅಂಡ್ ಶೇಕ್ ಅಂತ ಏನು ಕೊಡ್ತಾರೆ ಅದನ್ನ ತಗೊಂಡು ಅವ್ರು ಏನು ನನಗೆ ಗೈಡ್ಲೈನ್ಸ್ ಕೊಟ್ಟಿದ್ರು ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಫಾಲೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಆಲ್ ದಟ್. ಅಂಡ್ ನಿಮ್ಮ ಜರ್ನಿ ಹೇಗಿತ್ತು 3 ಮಂತ್ಸ್ ಅಲ್ಲಿ? ಸ್ವಲ್ಪ ಇಂಚು ಡೀಟೇಲ್ ಆಗಿ ಹೇಳಕ್ಕಾಗತ್ತಾ? ನಾನು ಫಸ್ಟ್ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಬಂದಾಗ ಸೊ ನಾನು ನನ್ನ ವೈಫ್ ಇಬ್ರು ಬಂದ್ವಿ. ಸೊ ನಾನು ನನ್ನ ವೈಫ್ ಇಬ್ರು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಜೊತೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ನಿಸ್ತು. ಸೊ ನಮ್ಮ ಕೋಚ್ ಆದಂತ ರವಿ ತೇಜಸ್ ಅವ್ರಿಗೆ ಹೇಳ್ತಾ ಇದ್ರು. ಸೊ ಹೇಳಿದಾಗ ಸೊ ನನಗೆ ಸ್ವಲ್ಪ ಟೈಮ್ ಬೇಕು, ಅಡ್ಜಸ್ಟ್ ಆಗ್ತಾ ಇಲ್ಲ, ಸ್ವಲ್ಪ ನನಗೆ ಟೈಮ್ ಬೇಕು, ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಸೊ ನೋಡೋಣ ಅಂತ ನನ್ನ ವೈಫ್ ಸಹ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಸೊ ಫಸ್ಟ್ ವೀಕ್ ಆಯಿತು, ಸೆಕೆಂಡ್ ವೀಕ್ ಆಯಿತು, ಹೀಗೆ ಹೋಗ್ತಾ ನಾವೇ ಅಡ್ಜಸ್ಟ್ ಆಗ್ತಾ ಹೋದ್ವಿ. ಸೊ ಫಸ್ಟ್ ನಾನು ಫುಡ್ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ಸೊ ಏನು ಬೇಕೋ ಏನು ಸಿಕ್ಕಿದೆ ಅದನ್ನು ಚೆನ್ನಾಗಿ ತಿಂದ್ಬಿಡೋದು, ಆಮೇಲೆ ಮಿಕ್ಕಿದ್ದು ಮಾಡೋಣ, ಈ ಥರ ನನ್ನ ಫಸ್ಟ್ ಲೈಫ್ ಸ್ಟೈಲ್ ಇದ್ದಿದ್ದು. ನನ್ನ ಎನರ್ಜಿ ಲೆವೆಲ್ ಇವಾಗ ಸೊ ನನ್ನ ಮೊದಲು ಏನಿದೆ ಅದಕ್ಕಿಂತ ಡಬಲ್ ಆಗಿದೆ ನನ್ನ ಎನರ್ಜಿ ಲೆವೆಲ್. ಸೊ ಹಾಗಾಗಿ ನನ್ನ ಎನರ್ಜಿ ಲೆವೆಲ್ ಹೀಗಾಗೋದಕ್ಕೆ ಕಾರಣ ಏನಂದರೆ ನನಗೆ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಕೊಟ್ಟಂಥ ಕೋಚಿಂಗ್. ಅದಕ್ಕೆ ಆರ್ಟಿ ನ್ಯೂಟ್ರಿಷನ್ ಕ್ಲಬ್ ಕೋಚ್ ಆದಂಥ ರವಿ ತೇಜಸ್ ಅವರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎಫರ್ಟ್ಸ್. ನೋಡಿದ್ರ ವೀಕ್ಷಕರೇ, ಸೊ ಇದಾಯಿತು ನಮ್ಮ ಕಂಠೇಶ್ವರ್ ಅವರ ಲೈಫ್ ಸ್ಟೈಲ್ ಮತ್ತು ಅವರ ವೇಟ್ ಲಾಸ್. ಸೊ ಈ ಆರ್ಟಿ ನ್ಯೂಟ್ರಿಷನ್ ಸೆಂಟರಲ್ಲಿ ಹೀಗೆ ಸಾಕಷ್ಟು ರಿಸಲ್ಟ್ಸ್ಗಳು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ನೀವು ನೋಡ್ತಾ ಇರಿ, ಬರೋದನ್ನ ಮಾತ್ರ ಮರಿಬೇಡಿ ಸರ್. ಯಾಕೇಳಿ ನಿಮಗೆ ಫಿಟ್ನೆಸ್ ಬೇಕಾ? ಆರ್ಟಿ ನ್ಯೂಟ್ರಿಷನ್ಸ್ ಬನ್ನಿ. ಇಲ್ಲಿ ನ್ಯೂಟ್ರಿಷನ್ಸ್ ಜೊತೆ ಲೈಫ್ ಸ್ಟೈಲು ಮತ್ತೆ ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ಸ್ ಪ್ರತಿಯೊಂದು ಸಿಗುತ್ತೆ. ನಾನು ಹೇಳಕ್ ಹೋಗಲ್ಲ, ನೀವೇ ನೋಡ್ತಾ ಇರಿ. ನಾನು ಯಾವಾಗಲೂ ಅದೇ ಹೇಳೋದು, ಫಿಟ್ನೆಸ್ ಇಸ್ ನಾಟ್ ಅ ರಿಲೇ, ಇಟ್ ಈಸ್ ಅ ಮ್ಯಾರಥಾನ್. ಅರ್ಥ ಆಯ್ತು ಅನ್ಕೊಂತೇನೆ. ಸೊ ಹೀಗೆ ನೋಡ್ತಾ ಇರಿ, ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಅ ಡೇ ವಿತೌಟ್ ಅ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿ ಆರ್ ವೇಟಿಂಗ್ ಫಾರ್ ದಟ್. ಥ್ಯಾಂಕ್ ಯು.